ಆ ಹೆಣವನ್ನು ಬೀದಿ ನಾಯಿಗಳು ಕಚ್ಚಿದ್ದಾವೆ, ಕೈ ಕಾಲುಗಳನ್ನು ಎಳೆದಾಡಿದ್ದಾವೆ. ಆಗ ಉಂಟಾದ ಗಾಯಗಳನ್ನೇ ಪೊಲೀಸರು ದರ್ಶನ್ ಮತ್ತು ಸಹಚರರು ಹೊಡೆದಿರೋ ಗಾಯಗಳು ಎಂದು ಚಾರ್ಜ್ ಶೀಟ್ನಲ್ಲಿ ದಾಖಲಿಸಿದ್ದಾರಂತೆ. ಪಾಯಿಂಟ್ ನಂಬರ್ 2, ದರ್ಶನ್ ಬಟ್ಟೆಗಳ ಮೇಲೆ ರಕ್ತದ ಕಲೆ ಇದೆ. ಅದು ರೇಣುಕಾಸ್ವಾಮಿಯ ರಕ್ತದ ಕಲೆಗೆ ಮ್ಯಾಚ್ ಆಗಿದೆ ಅಂತ ಪೊಲೀಸ್ನವರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ಅದೇ ಪೊಲೀಸರು ದರ್ಶನ್ ಮನೆಗೆ ಹೋಗಿ ಬಟ್ಟೆಗಳನ್ನು ವಶಪಡಿಸಿಕೊಂಡ ಸಮಯ ದರ್ಶನ್ರ ಮನೆಯ ಕೆಲಸದಾಕೆಯ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಆಕೆಯ ಹೇಳಿಕೆಯ ಪ್ರಕಾರ ಆ ಬಟ್ಟೆಗಳನ್ನು ಸರ್ಫ್ ಪೌಡರ್ ಹಾಕಿ ಚೆನ್ನಾಗಿ ಉಜ್ಜಿ ಒಗೆದು ಹಾಕಿದ್ದಳಂತೆ ಆಕೆ. ಆದರೆ ಅಷ್ಟು ಚೆನ್ನಾಗಿ ಸರ್ಫ್ ಹಾಕಿ ತಿಕ್ಕಿ ಹೋಗ್ದಿರೋ ಬಟ್ಟೆಗಳ ಮೇಲೆ ರಕ್ತದ ಕಲೆ ಹೆಂಗೆ ಸಿಕ್ತು ಪೊಲೀಸರಿಗೆ? ಇದು CB ನಾಗೇಶ್ ಅವರ ಪ್ರಶ್ನೆ ಪೊಲೀಸರಿಗೆ. ರೇಣುಕಾ ಸತ್ತ ನೆಕ್ಸ್ಟ್ ಡೇನೆ ಅಂದರೆ ಜೂನ್ 9ಕ್ಕೆ ಪೊಲೀಸರು ಹೋಗಿ ಪಟ್ಟಣಗೆರೆ ಶೆಡ್ನ ಕೆಲ ವಸ್ತುಗಳನ್ನು ವಶ ಪಡೆದುಕೊಳ್ತಾರೆ. ಆದರೆ ಡಿ ಬಾಸ್ ದರ್ಶನ್ ರವರನ್ನ ಜೂನ್ 11ಕ್ಕೆ ಬಂಧಿಸಿ ಅದಾದ ಒಂದು ದಿನದ ಬಳಿಕ ಮತ್ತೆ ಅಂದರೆ ಜೂನ್ 12ಕ್ಕೆ ಹೋಗಿ ಮತ್ತದೇ ಅಂದರೆ ಜೂನ್ 9ಕ್ಕೆ ವಶಪಡಿಸಿಕೊಂಡಿದ್ದ ವಸ್ತುಗಳನ್ನೇ ಪುನಃ ವಶಪಡಿಸಿಕೊಂಡಿದ್ದಾರಂತೆ. ಅಂದರೆ ಇಲ್ಲಿ ಪಟ್ಟಣಗೆರೆಯ ಶೆಡ್ನಲ್ಲಿದ್ದಂಥ ವಸ್ತುಗಳು ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾವೆ. ಅರ್ಥ ಆಗೋದೇನಂತಂದರೆ ಪೊಲೀಸರು ಅವ್ರಿಗೆ ಹೇಗೆ ಬೇಕೋ ಹಾಗೆ ಆ ವಸ್ತುಗಳನ್ನ ಅಲ್ಲಿರಿಸ್ಕೊಂಡು ಅವುಗಳನ್ನು ಮತ್ತೆ ವಶಪಡಿಸಿಕೊಂಡಿದ್ದಾರೆ, ಸಾಕ್ಷ್ಯಗಳನ್ನು ತಿರುಚಿದ್ದಾರೆ ಎಂಬುದು ಅರ್ಥ ಅಂತ ನಾಗೇಶ್ ಲಾಯರ್ ವಾದವನ್ನು ಮಂಡಿಸಿದ್ದಾರೆ. ನೆಕ್ಸ್ಟ್, ಪೊಲೀಸರ ಪ್ರಕಾರ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಕಾಮುಕ ರೇಣುಕನನ್ನ ಕೊಲೆ ಮಾಡಬೇಕು ಎಂಬ ಸಂಚು ನಡೆಸಲಾಗಿತ್ತು ಎಂಬುದು ಚಾರ್ಜ್ ಶೀಟ್ನಲ್ಲಿ ದಾಖಲಾಗಿದೆಯಂತೆ. ಆದರೆ ಯಾವುದೇ ಸಾಕ್ಷಿಗಳ ಹೇಳಿಕೆಯಲ್ಲೂ ಸಹ ಸ್ಟೋನಿ ಬ್ರೂಕ್ನಲ್ಲಿ ಕೊಲೆಯ ಸಂಚು ನಡೆದಿತ್ತು ಎಂಬ ಹೇಳಿಕೆನೇ ಇಲ್ಲ. ಅಲ್ಲಿ ಸೇರಿದ್ದವರೆಲ್ಲ ಊಟಕ್ಕೆ ಸೇರಿದ್ರು ಮತ್ತು ಅಲ್ಲಿ ಸಿನಿಮಾಗಳಿಗೆ ಸಂಬಂಧಪಟ್ಟಂತ ಚರ್ಚೆ ಮಾತ್ರ ಮಾಡಲಾಗಿತ್ತೇ ವಿನಃ ಕಾಮುಕ ರೇಣುಕನನ್ನ ಕೊಲೆ ಮಾಡತಕ್ಕಂಥ ಯಾವುದೇ ಒಂದು ಸೆಂಟೆನ್ಸ್ ಸಹ ಅಲ್ಲಿ ಯಾರೂ ಸಹ ಮಾತನಾಡಿಲ್ಲ ಅಂತ ಹೇಳಿಕೆಯಲ್ಲಿ ಅಲ್ಲಿದ್ದವರು ತಿಳಿಸಿದ್ದಾರೆ. ನೆಕ್ಸ್ಟ್, ನಟ ಚಿಕ್ಕಣ್ಣ ಮತ್ತು ಇತರರ ಹೇಳಿಕೆಯಲ್ಲಿ ತುಂಬಾನೇ ವ್ಯತ್ಯಾಸ ಇದೆ. 161 ಹಾಗೂ 164ರ ಅಡಿಯಲ್ಲಿ ದಾಖಲಿಸಿರುವ ಹೇಳಿಕೆಯಲ್ಲಿ ತುಂಬಾನೇ ವ್ಯತ್ಯಾಸ ಇದೆ. ನಟ ಚಿಕ್ಕಣ್ಣನ ಹೇಳಿಕೆ ಸೇರಿದಂತೆ ಇನ್ನೂ ಕೆಲವರ ಹೇಳಿಕೆಯಲ್ಲಿ ಸಾಮ್ಯತೆಯೇ ಇಲ್ಲ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಪೊಲೀಸರು ಸಾಕ್ಷಿಗಳು ಅಂತ ಸೃಷ್ಟಿ ಮಾಡಿರ್ತಕ್ಕಂಥ ಕೆಲವರಿಗಂತೂ ಏನೇನೂ ಗೊತ್ತಿಲ್ವಂತೆ. ಟಿವಿನಲ್ಲಿ ನ್ಯೂಸ್ ಬಂದ ಮೇಲೆ ಅವರಿಗೆ ವಿಷಯ ಗೊತ್ತಾಗಿದೆ ಅಂತೆ. ಅಂಥವರನ್ನ ಪೊಲೀಸರು ಸಾಕ್ಷಿಗಳಾಗಿ ನಿಲ್ಲಿಸಿದಾರಂತೆ. ಶಬಾಷ್. ನೆಕ್ಸ್ಟ್, ಕಾಮುಕ ರೇಣುಕನ ಮೈ ಮೇಲೆ ಗಾಯ ಆಗಿರೋದು ಕೇವಲ ಒಂದೇ 1 ಸೆಂಟಿಮೀಟರು. 1 ಸೆಂಟಿಮೀಟರ್ ಅಂದರೆ ನಮ್ಮ ಬೆರಳಿನ ತುದಿಯ ಒಂದು ಭಾಗ ಅಷ್ಟು ಗಾಯ ಆಗಿರೋದು. ಆದರೆ ಆ ಒಂದೇ 1 ಸೆಂಟಿಮೀಟರ್ ಆಗಿರ್ತಕ್ಕಂಥ ಗಾಯದಿಂದ ಬಂದಂಥ ರಕ್ತ ಎಲ್ಲ ಆರೋಪಿಗಳ ಬಟ್ಟೆ ಮೇಲೂ ಬಂದಿದೆಯಂತೆ. ಇದೇ ನಾಗೇಶ್ ಲಾಯರ್ ಅವರ ವಾದ. ಆಗಿರೋದು ಕೇವಲ ಒಂದೇ 1 ಸೆಂಟಿಮೀಟರ್, ಅದೇಗೆ ಎಲ್ಲ ಆರೋಪಿಗಳ ಬಟ್ಟೆ ಮೇಲೆ ಆ ರಕ್ತ ಬಂತು ಎಂಬುದು ಅವರ ವಾದವಾಗಿದೆ. ದರ್ಶನ್ ರವರು ಇದ್ದಂತಹ ಯಾವುದೇ ವಿಡಿಯೋ ಲಭ್ಯ ಆಗಿಲ್ಲಂತೆ. ಆ ದುರ್ಘಟನೆ ನಡೆದಾಗ ಸ್ಥಳದಲ್ಲಿ ದರ್ಶನ್ ಇದ್ದಂತಹ ಒಂದೇ ಒಂದು ವಿಡಿಯೋನೂ ಇಲ್ಲ. ಆದರೆ ಮನೆಗೆ ವಾಪಸ್ಸು ಹೋಗಬೇಕಾದ್ರೆ ಒಂದು CCTVಯಲ್ಲಿ ಕೇವಲ ಒಂದು ದೃಶ್ಯ ಸಿಕ್ಕಿದೆ. ದುರ್ಘಟನೆ ನಡೆದಂಥ ಸಂದರ್ಭದಲ್ಲಿ ದೃಶ್ಯ ಇಲ್ಲ. ಹಾಗಿದ್ದಾಗ ದರ್ಶನ್ ರವರೇ ಇವನನ್ನು ಕೊಲೆ ಮಾಡಿದ್ದಾರೆ ಅಂತ ಹೇಗೆ ಹೇಳ್ತೀರಾ ನೀವು ಅಂತ ನಮ್ಮ ಲಾಯರ್ರ ವಾದವಾಗಿದೆ. ನೆಕ್ಸ್ಟ್, ಜೂನ್ 9ಕ್ಕೆ ಆರೋಪಿಗಳು PSI ವಿನಯ್ಗೆ ವಿಡಿಯೋವನ್ನು ಕಳಿಸಿದ್ದಾರೆ. ಇದರ ಮಾಹಿತಿ ಇದ್ರೂ ಸಹ ಪೊಲೀಸರು ಡಿ ಬಾಸ್ ದರ್ಶನ್ ರವರು ಹೇಳಿಕೆ ನೀಡೋ ತನಕ ಸುಮ್ಮನೆ ಇರ್ತಾರೆ. ರೇಣುಕಾಸ್ವಾಮಿಯ ವಿಡಿಯೋ ಆರೋಪಿ ಮೊಬೈಲ್ನಲ್ಲಿ ಇದ್ದರೂ ಸಹ ಆ ಮೊಬೈಲ್ನ ಸೀಜ್ ಮಾಡೋಕ್ಕೆ ಹೋಗಿಲ್ಲ ಪೊಲೀಸ್ನವರು. ಹಾಗೆಯೇ ಆ ಮೊಬೈಲ್ನ FSLಗೆ ಕಳುಹಿಸದೆ ನಿಯಮವನ್ನು ಉಲ್ಲಂಘಿಸಿದ್ದಾರೆ ಪೊಲೀಸರು. ಹಾಗೆಯೇ ಆ ಮೊಬೈಲ್ನಲ್ಲಿದ್ದಂತಹ ಫೋನ್ ಚಾಟ್ಗಳು ಮತ್ತು ವಿಡಿಯೋ ಡಿಲೀಟ್ ಆಗಿದೆ. ಹಾಗಿದ್ರೆ ಆ ವಿಡಿಯೋನ ಡಿಲೀಟ್ ಯಾರು ಮಾಡಿಸಿದ್ದಾರೆ? ವಿಡಿಯೋವನ್ನು ಡಿಲೀಟ್ ಮಾಡಿಸಿದ್ದಾರು. ಅದರ ಬಗ್ಗೆ ಎಲ್ಲೂ ಸಹ ಪೊಲೀಸರು ಏಕೆ ದಾಖಲೆಯನ್ನು ಹೇಳಿಲ್ಲ ಎಂಬುದು ನಮ್ಮ ಲಾಯರ್ ಅವರ ವಾದ. ಕಾಮುಕ ರೇಣುಕಾ ಎಲ್ಲಿ ಸತ್ತ ಯಾವನಿಗೊತ್ತು?
ಕಾಮುಕ ರೇಣುಕಾ ಎಲ್ಲಿ ಸತ್ತ ಯಾವನಿಗೂ ಗೊತ್ತಿಲ್ಲ. ಸ್ವತಃ ಪೊಲೀಸರಿಗೆ ಕಾಮುಕ ರೇಣುಕಾ ಎಲ್ಲಿ ಸತ್ತ ಎಂಬತಕ್ಕಂಥ ಅಂಶವೇ ಗೊತ್ತಿಲ್ಲ. ನಮ್ಮ ಮಿಂಡ್ರಿ ಮಾಧ್ಯಮಗಳ ಪ್ರಕಾರ ಅದ್ಭುತ ತನಿಖಾ ವರದಿ ಆಗಿರ್ತಕ್ಕಂಥ ಈ ಡಿಸಾಸ್ಟರ್ ವರದಿಯಲ್ಲಿ ಕಾಮುಕ ರೇಣುಕಾ ಎಲ್ಲಿ ಸತ್ತ, ಹೇಗೆ ಸತ್ತ, ಯಾವ ಟೈಮ್ನಲ್ಲಿ ಸತ್ತ, ಯಾವ ಮಾಹಿತಿಯೂ ಇಲ್ವಂತೆ. ಯಾಕೆ ವಶಪಡಿಸ್ಕೊಂಡ್ರು? FSL ವರದಿಯಲ್ಲಿ ರಕ್ತದ ಕಲೆನೇ ಇಲ್ಲ ಅಂತಂದಾಗ ಅದು ಸುಳ್ಳಾಗೋದಿಲ್ವೇ? ಈ ರೀತಿಯಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ.